ಏನಾಯ್ತು ಕಮಲಿಯವರೇ ಉಜ್ಬೇಡಿ, ಒಂದು ನಿಮಿಷ ತಾಳಿ. ಯಾವನ ಲೈ ನೀನ್ ಬಿಡ್ಬೇಕಾಗಿತ್ತು, ಎಗ್ರಿಬಿಟ್ಟು ಹೊಡೆದಾಕ್ಬಿಡ್ತಾ ಇದ್ದೆ ಹಂಗೆ. ಹೋಗಿ ಮತ್ತೆ ವಾಪಸ್ಸು, ನಂಗೆ ಟೈಮ್ ಆಯ್ತು, ಓಡ್ತೀನಿ. ಅಣ್ಣ ಏನಣ್ಣ ಇಷ್ಟೊಂದು ಅರ್ಜೆಂಟು? ಮನೆಗೆ ಹೋಗ್ಬೇಕು ಅಣ್ಣ, HMT ಬೇಗ. ಓಹೋ ಹೋ 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 ಹೋ, ನೆನ್ನೆ ತನಕ ಇಲ್ದೇ ಇರೋ ಬೇಗ ಇವತ್ತೇನಪ್ಪ? ಸುಮ್ಮನಿರೋ HMT ಇಲ್ಲ, ಸಂಸಾರದ ಬಗ್ಗೆ ಏನೋ ಗೊತ್ತು ನಿನಗೆ? ಪಾಪ ನಮ್ಮ ಹುಡುಗಿ 2 ದಿನ ರಜಾ ಹಾಕು, ಎಲ್ಲಾರು ಸುತ್ತಾಡಕ್ ಹೋಗೋಣ ಅಂದ್ಲು. ನಾನೇ ಆಗಲ್ಲ ಅಂದ್ಬಿಟ್ಟೆ. ಕಾಯ್ತಿ ತಳ್ಕೊಣ ಮನೇಲಿ, ಲೇಟಾಗಿ ಹೋದ್ರೆ ಬೇಜಾರು ಮಾಡ್ಕೋತಾಳೆ. ಏನ್ ಹುಡುಗರು ಅಪ್ಪ, ಮದುವೆ ಆಗಿ ಸರ್, ಗೊತ್ತಾಗತ್ತೆ ತಮ್ಗೂ. ಅಯ್ಯಯ್ಯಪ್ಪ ಅಣ್ಣ, ನಿನ್ಗೊಂದು ವಿಷಯ ಗೊತ್ತಾ? ಜೀವನದಲ್ಲೇ ಮದುವೆ ಆಗ್ಬಾರ್ದು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಯಾಕೋ? ಎಲ್ರು ಮದುವೆ ಆದ್ಮೇಲೆ ಅಮ್ಮವ್ರ ಗಂಡ ಆಗ್ತಾರೆ ಅಂತ ಕೇಳಿದ್ದೆ. ತಮ್ಮನ್ ನೋಡಿದ್ಮೇಲೆ ಅನುಭವ ಆಗ್ತಾ ಇದೆ. ಅಯ್ಯೋ ನೀನಲ್ಲಿ ಯಾಕಡೆ ಹೊಡಿತ್ಯಾ? ಮತ್ತ ನನ್ನೇ ರೇಗಿಸ್ತೀಯಾ? ರೇಗಿಸ್ಬಾರ್ದಾ? ರೇಗಿಸಿದ್ರೆ ಏನ್ ಮಾಡ್ತೀಯಾ? ಮುತ್ಕೊಡ್ತೀನಿ. ರೇಗಿಸಿದ್ದು ಖುಷಿ ಆಯ್ತು ಕೊಂಡು HMT. ಬಾಯ್. ಏನ್ ಅಣ್ಣ ಮುತ್ಗಿತ್ತೆಲ್ಲ ಕೊಡ್ತಾವನಲ್ಲ, ನಿನ್ ಕಣ್ಣಿಗೆ ನಾನು ಏನಾದ್ರು ಅಕ್ಕಿ ತರ ಕಾಣಿಸ್ತಾ ಇದೀನ? ಹಂಗಲ್ಲ ನಿಂದಲ್ಲ ಹಂಗೆ. ಅಯ್ಯಪ್ಪ, ಬೇಬಿ, ಏನ್ ನೀನು ಸಡನ್ ಆಗಿ ಇಲ್ಲಿಗೆ ಬಂದ್ಬಿಟ್ಟಿದ್ಯಾ? ಎಲ್ಲ ನನ್ನ ಹಣೆ ಬರಹ ಮಾಮ್. ಏನಾಯ್ತು ಬೇಬಿ? ಅಲ್ಲೇ ನೀನ್ ಋಷಿ ಮನೇಲಿ ಇರೋದ್ ಬಿಟ್ಟು ಈಗ ಯಾಕೆ ಬಂದಿದ್ಯಾ? ಇವತ್ ನೀನು ಆ ಕಮಲಿ ಋಷಿ ಹಿಂದೆ ಅವಳ ತಾಯಿ ಸಮಾಧಿ ಹತ್ರ ಹೋಗಿದ್ದೆ ತಾನೆ? ಹೌದು ಮಾಮ್. ಅದಾದ್ಮೇಲೆ ಅವ್ರ ಜೊತೆನೆ ಅವ್ರ ಮನೆಗೆ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದೆ ನೀನು? ಓ ಗಾಡ್ ಮಾಮ್, ಅಲ್ಲಿ ನಡೀತಿರೋದೇ ಬೇರೆ. ಆ ಕಮಲಿ ಮತ್ತೆ ಋಷಿ ಒಟ್ಟಿಗಿದ್ದಾಗ ನನ್ಗೆ 1 ಪೈಸೆನೂ ವ್ಯಾಲ್ಯೂ ಇಲ್ಲ ಮಾಮ್. ಆ ಸಮಾಧಿ ಹತ್ರ ಅವ್ರಿಬ್ರು ಒಬ್ರು ಕಣ್ಣೀರ್ನ ಒಬ್ರು ಒರ್ಸ್ಕೊಂಡು ಕೂತಿದ್ರು. ನಾನು ಅಲ್ಲೇ ಇದ್ದೆ ಮಾಮ್. ಆಮೇಲೆ ಋಷಿಗ್ ಬಾ ಹೋಗೋಣ ಅಂತ ಹೇಳಿದ್ಕೆ ಅವ್ನು ಏನಂದ ಗೊತ್ತಾ? ಇಂಥ ಸಮಯದಲ್ಲಿ ನಾನು ಕಮಲಿ ಜೊತೆ ಇರಬೇಕು ಅಂತ ಹೇಳಿ ಕೈ ಇಟ್ಕೊಂಡು ಊರು ಸುತ್ತಕ್ಕೆ ಹೋದ್ರು. ಅದನ್ನ ನೋಡಿ ನನ್ಗೆ ಎಷ್ಟು ಜಲಸಿ ಫೀಲ್ ಆಯ್ತು ಗೊತ್ತಮ್ಮ. ಏ ಬೇಬಿ, ಅವರಿಬ್ರು ಜೊತೆ ಆಗಿದ್ದಾರೆ ಅಂತ ನೀನ್ ಹೊರಟು ಬಂದ್ಬಿಟ್ರೆ ಅವರಿಬ್ರು ಇನ್ನಷ್ಟು ಹತ್ರ ಆಗ್ತಾರೆ ಅಷ್ಟೇ. ಯಾಕಂದ್ರೆ ಅವರಿಬ್ರು ಮಧ್ಯೆ ಈಗಿರೋದು ಒಂದು ಸಣ್ಣ ಗೆರೆ ಅಷ್ಟೇ. ಅದು ಯಾವತ್ ಬೇಕಿದ್ರೂ ಅಳಿಸ್ ಹೋಗ್ಬೋದು. ನೀನ್ ಆ ಗೆರೆನ ದೊಡ್ಡದ್ ಮಾಡ್ಬೇಕು. ಬಟ್ ಮಾಮ್, ಆ ಗೆರೆ ಮೇಲೆ ಗೋಡೆನೆ ಕಟ್ಟದ್ನಲ್ಲ ಮಾಮ್, ಅದು ನಿಲ್ತಿಲ್ಲ, ಬಿದೋಗ್ತಿದೆ. ಓಕೆ, ಗೋಡೆ ಬೇಡ, ಅವರಿಬ್ರು ಮಧ್ಯೆ ಪ್ರಪಾತನ ಸೃಷ್ಟಿ ಮಾಡು. ಅವರಿಬ್ರು ಯಾವತ್ತು ಒಂದಾಗ್ಲೇಬಾರ್ದು, ಹಾಗೆ ಮಾಡ್ಬೇಕು. ಓಕೆ, ಬಟ್ ನಾನು ಏನ್ ಮಾಡ್ಲಿ ಮಾಮ್?
ರಿಷಿ ಕಮಲಿ ಮಧ್ಯೆ ಹಳೆ ಜಗಳನ್ನ ಕೆದಕು. ನಿನ್ನ ರಿಷಿ ಮಧ್ಯೆ ಹೊಸ ಪ್ರೀತಿನ ಹುಟ್ಟುಹಾಕು. ಅವರಿಬ್ರು ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡಿದ್ದಾರೆ. ಆ ಸಹಿನೇ ಅವ್ರ ಪ್ರೀತಿನ ಕಹಿ ಮಾಡೋ ಹಾಗೆ ನೋಡ್ಕೊ. ಕಮ್ಲಿ, ರಿಷಿ ಬಂದ್ರಾ? ಪೂಜೆ ಚೆನ್ನಾಗಾಯ್ತಾ? ಹ್ಞೂ ಅತ್ತಮ್ಮ, ಚೆನ್ನಾಗಾಯ್ತು. ನಿನಗೆ ಸಮಾಧಾನ ಆಯ್ತಾ? ಅದ್ ಸರಿ, ಊಟ ಮಾಡಿದ್ರಾ? ಮಾಡಿದ್ರೆ ಇಲ್ವೋ? ಅಂದ್ರೆ ರಿಷಿ, ಏನೋ ನೀನು ಸ್ವಲ್ಪನೂ ಜವಾಬ್ದಾರಿ ಇಲ್ವಾ? ಕಮ್ಲಿಗೆ ಊಟ ಮಾಡಿಸೋದು ತಾನೆ, ಯಾಕೋ ಹೀಗೆ ಮಾಡಿದೆ? ನಮ್ಮಿಬ್ರಿಗೂ ಹಸುವಾಗ್ಲಿಲ್ಲ, ಅದಕ್ಕೆ ಊಟದ ನೆನಪಾಗ್ಲಿಲ್ಲ. ಅದೇಗೋ ಸಾಧ್ಯ? ಇಷ್ಟೊತ್ತಾಯ್ತು ಹಸುವಾಗಿಲ್ಲ ಅಂದ್ರೆ ಹೇಗೆ? ಅಯ್ಯೋ ನಿಜ ಮಾವಯ್ಯ, ಅಶ್ವಾಗಿದ್ರೆ ದಿಟ್ವಾಗ್ಲೂ ಊಟ ಮಾಡ್ತಿದ್ವಿ. ನಮ್ಗೆ ಊಟ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ನನಗೂ ಅಷ್ಟೇ ಕಮ್ಲಿ. ಅಮರ್ ನನ್ನ ಜೊತೆಗಿದ್ರೆ ನಂಗೆ ಊಟದ ನೆನಪೇ ಆಗಲ್ಲ. ಅವ್ನು ಊಟ ಕಲ್ಸ್ಕೊಂಬರೋವರೆಗೂ ಅದು ನಂಗೆ ತಲೆಯಲ್ಲೇ ಇರಲ್ಲ. ಸೊ ದ ಮಾರಲ್ ಆಫ್ ದ ಸ್ಟೋರಿ ಈಸ್, ಪ್ರೀತಿಸಿದವರು ಜೊತೆಗಿದ್ರೆ ಹಸುವಾಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅವ್ರ ಜೊತೆಲಿದ್ರೆ ಸಾಕು, ಬೇರೆ ಏನು ಬೇಡ ಅನ್ಸುತ್ತೆ. ಹೌದಾ? ಅಲ್ವೇ ನಮ್ಮ ಕಮಲಿ? ಹ್ಞೂ ಮಾವಯ್ಯ, ಗಂಡ ಹೆಂಡತಿ ಪ್ರೀತಿ ಇದ್ರೆ ಬೇರೆ ಏನು ಬೇಕು ಅಂತ ಅನ್ಸಲ್ಲ. ಅಣ್ಣ, ನೋಡಿದ್ಯಾ ನಿನ್ನ ಹೆಂಡ್ತಿನ? ನಿನ್ನ ಮೇಲೆ ಎಷ್ಟು ಲವ್ ಅಂತ. ನೀನು ಅವಳ ಜೊತೆಗಿದ್ರೆ ಅವಳಿಗೇನೂ ಬೇಡವಂತೆ, ಅಷ್ಟೊಂದು ಲವ್ ನಿನ್ನ ಮೇಲೆ. ಸರಿ ಸರಿ, ಜಾಸ್ತಿ ಹೊತ್ತು ಹಸ್ಕೊಂಡಿರ್ಬಾರ್ದು. ಕೈಕಾಲು ತೊಳ್ಕೊಳ್ಳಿ, ಬಡಿಸ್ತೀನಿ. ಸರಿ ಅಮ್ಮ. ತಾರಾ ಆಂಟಿ, ಏನೇನಿಕ ಇಷ್ಟೊತ್ತಿಗೆ ಬರ್ತಾ ಇದೆಯಾ? ಮನೆಗೆ ಹೋಗಿದ್ಯಾ? ನೋ ಆಂಟಿ, ನನ್ನ ಗಾಡಿ ಕೆಟ್ಟೋಯ್ತು. ತುಂಬ ಸ್ಟ್ರಗಲ್ ಮಾಡ್ಕೊಂಡು ಬಂದೆ. ತುಂಬ ಸ್ಟ್ರೇನ್ ಆಗಿದೆ ಆಂಟಿ. ಆ್ಯಂಡ್ ಐ ಫೀಲಿಂಗ್ ವೆರಿ ಹಂಗ್ರಿ. ಸರಿ ಬಾಮ್ಮ, ಬಡಿಸ್ತೀನಿ. ಅಮರ್, ಟಿಪಿಕಲ್ ಗಂಡ ಆಗೋದೆ ಕಣೋ ನೀನು. ಏನು ಈ ಮಲ್ಗೆ ಹೂ ಕೊಟ್ಬಿಟ್ಟು ನನ್ನ ತಲೆ ಮೇಲೆ ಐಸ್ ಇಡೋಣ ಅಂತನಾ? ಅಂದರೆ ನಾನು ಇವತ್ತಿನ ಹೊರಗಡೆ ಕರ್ಕೊಂಡು ಹೋಗಿಲ್ಲ ಅಂತ ಇನ್ನೂ ನನ್ನ ಮೇಲೆ ಕೋಪನ ಚಿನ್ನ? ಸಾರಿ ಚಿನ್ನ. ಪರವಾಗಿಲ್ಲ ಕಣೋ. ನನಗೇನಕ್ಕೆ ಹೋಗಿದ್ದೆ ಗೊತ್ತಾ ಚಿನ್ನ? ನೀನೆಲ್ಲಾದರೂ ಸುತ್ತಾಡ್ಕೊಂಬರೋಣ ಅಂದಿಲ್ಲ, ಅದಕ್ಕೆ ಆಫೀಸಿಗೆ ಹೋಗಿ ಅವ್ರ ಹತ್ರ ರಜಾ ಕೇಳಿಕೊಂಡು ಸ್ವಲ್ಪ ಅಡ್ವಾನ್ಸ್ ಇಸ್ಕೊಂಬರೋಣ ಅಂತ ಹೋಗಿದ್ದೆ. ನಿಜವಾಗ್ಲೂನಾ? ಹೌದು ಚಿನ್ನ, ನಾಳೆನೇ ಎಲ್ಲಾದ್ರೂ ಹೋಗಿ ಸುತ್ತಾಡ್ಕೊಂಬರೋಣ. ನನ್ ಮುದ್ದು ಕಣೋ ನೀನು. ನಿನಗೆ ಕಷ್ಟ ಆಗ್ತಿಲ್ವೇನೋ? ಕಷ್ಟನಾ? ಯಾಕೆ ಚಿನ್ನ? ನನಗೋಸ್ಕರ ಹಗಲು ರಾತ್ರಿ ದುಡ್ದು ಕಷ್ಟ ಪಡ್ತಿದ್ಯಲ್ಲ. ಚಿನ್ನ, ಮದುವೆಗೂ ಮುಂಚೆ ನನಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಆದರೆ ಮದುವೆ ಆದಮೇಲೆ ಎಲ್ಲಾನು ಇಷ್ಟ ಆಗೋಕ್ಕೆ ಶುರು ಆಗ್ತಿದೆ. ಇನ್ಫ್ಯಾಕ್ಟ್ ನೀನು ನನ್ನ ಜೊತೆಲಿ ಇರಬೇಕಾದ್ರೆ ಏನು ಕಷ್ಟ ಬೀಳೋಕ್ಕೂ ರೆಡಿ. ನೀನು ಬದಲಾಗಬಾರ್ದು ಅಮರ್. ನೀನು ಯಾವಾಗಲೂ ನನ್ನ ಹೀಗೆ ಪ್ರೀತಿಸ್ಬೇಕು, ಇಷ್ಟೇ ಚೆನ್ನಾಗಿ ನನ್ನ ನೋಡ್ಕೋಬೇಕು. ಇಲ್ಲ, ಬದಲಾಗ್ತೀನಿ. ಮುಖ ನೋಡು. ಶಾಕ್ ಆಯ್ತಾ? ನಾನು ಹೇಳಿದ್ದು ನಿನ್ನ ಇನ್ನೂ ಜಾಸ್ತಿ ಪ್ರೀತಿಸೋಷ್ಟು ಬದಲಾಗ್ತೀನಿ ಅಂತ.
ಸರ್ ನಿಮ್ಮನ್ನು ಯಾರೋ ನೆನಪಿಸ್ಕೊಂತವ್ರೆ ಅನ್ಸುತ್ತೆ, ಅದಕ್ಕೆ ಬಿಕ್ಕಳಿಕೆ ಫುಲ್ ಜೋರಾಗಿ ಬರ್ತೈತೆ. ನನ್ನ ಯಾರು ನೆನ್ಪು ಮಾಡ್ಕೊತಾರೆ? ನೆನ್ಪು ಮಾಡ್ಕೊಳ್ಳೋರೆಲ್ಲ ಮನೇಲೇ ಇದ್ದಾರಲ್ಲ, ರಚನಾನು ಮನೇಲೇ ಇದ್ದಾಳೆ. ಅದು ಹೌದು ಅಂತಾನೆ. ನಿಮ್ಮನ್ನು ನೆನಪಿಸ್ಕೊಳ್ಳೋ ನಾನು ಪಕ್ಕದಲ್ಲೇ ಇದ್ದೀನಿ, ಇನ್ಯಾರು ನೆನಪಿಸ್ಕೊಂತಾರೆ? ಏನಂದ್ರೆ? ಏನಿಲ್ಲ ಸರ್, ನಿಮ್ಮನ್ನು ಯಾರು ನೆನಪಿಸ್ಕೊಳ್ಳಲ್ಲ ಅಂದೆ. ಅಯ್ಯೋ ಸರ್, ಶಾಕ್ ಕೊಟ್ರೆ ಬಿಕ್ಕಳಿಕೆ ನಿಲ್ಲುತ್ತೆ ಅಂತ ಅನ್ಕೊಂಡೆ, ನೋಡಿದ್ರೆ ಬಿಕ್ಕಳಿಕೆ ನಿಲ್ಲೇ ಇಲ್ಲ. ನಂಗೆ ಈಗ ಶಾಕ್ ಆಯಿತು. ಏನು ಸರ್? ಏನಿಲ್ಲಪ್ಪ, ನಾನೇ ನಂದೆ, ಏನಿಲ್ಲ. ಸರಿ ಇರಿ, ಹೋಗಿ ನೀರು ತಗೊಂಬರ್ತೀನಿ. ರಮೇಶ್, ಈಗ ನಮ್ಮನೆ ತುಂಬಿದೆ ಅಲ್ವಾ? ಎಲ್ಲರೂ ಎಷ್ಟು ಆನಂದವಾಗಿದ್ದಾರಲ್ಲ. ಆನಂದವಾಗಿರೋ ನಮ್ಮ ಮಕ್ಕಳನ್ನ ನೋಡೋದಕ್ಕೆ ತುಂಬ ಖುಷಿ ಆಗತ್ತೆ. ಹೌದು ತಾರ. ರಿಷಿಗೂ ಕಮಲಿಗೂ ಮನಸ್ತಾಪ ಬಂದಾಗ ಸ್ವಲ್ಪ ಟೆನ್ಷನ್ ಆಗಿತ್ತು, ಆದರೆ ಹೇಗೋ ದೇವ್ರದೇ ಅದು ಕ್ಲಿಯರ್ ಆಯಿತು. ಈಗ ಅವರಿಬ್ರು ಖುಷಿಯಾಗಿದ್ದಾರೆ. ಇನ್ನು ರಚನಾ, ಅಮರ್, ನೀನು ಒಪ್ಕೊಂಡಿಲ್ಲ, ಅವರು ಹ್ಯಾಪಿ. ಒಟ್ಟಿನಲ್ಲಿ ಈಗ ನಮ್ಮನೆ ಸ್ವರ್ಗ. ಮಕ್ಕಳು ಖುಷಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ ರಮೇಶ್. ಆದರೆ ಏನಾಯ್ತಾರ? ಅಮರ್ ಒಂದಲ್ಲ ಅಂತ ಮೂರು ಕಡೆ ಕೆಲಸ ಮಾಡ್ತಾ ಇದ್ದಾನೆ. ಪೆಟ್ರೋಲ್ ಬಂಕು, ಗ್ಯಾರೇಜು, ಅವನಿಗೆ ಎಲ್ಲೆಲ್ಲಿ ಕೆಲಸ ಸಿಗುತ್ತೋ ಅಲ್ಲೆಲ್ಲ ಮಾಡ್ತಾ ಇದ್ದಾನೆ. ಅದರಲ್ಲೇನಿದೆ ಬಿಡು. ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆಗೆ ಕಷ್ಟಪಟ್ಟು ದುಡಿತಾ ಇದ್ದಾನೆ. ದುಡಿಲಿ ಬಿಡು. ಇಲ್ಲ ರಮೇಶ್, ಅವನಿಗೆ ಮಾಡ್ತಿರೋ ಕೆಲಸನ ನಾವು ನಿಲ್ಲಿಸ್ಬೇಕು. ಏನು ಹೇಳ್ತಿದ್ಯಾ ನೀನು? ಹೌದು ರಮೇಶ್, ಅವ್ರ ಜೀವನಕ್ಕೋಸ್ಕರ ನಾವೇನಾದರೂ ಮಾಡಲೇಬೇಕು. ಅಮರ್ ನನ್ನ ಅಳಿಯ, ಅವನು ಕಷ್ಟಪಡೋದನ್ನ ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಸರಿ, ಈಗ ನೀನು ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ನೋಡೋಣ, ಬೆಳಗ್ಗೆ ರಿಷಿ ಹತ್ರ ಮಾತಾಡಿ ಡಿಸೈಡ್ ಮಾಡ್ತೀನಿ. ಓಕೆ, ಅಮರ್ಗೆ ರಚನಾಗೆ ಒಳ್ಳೇದಾಗುತ್ತೆ ಅನ್ನೋದಾದರೆ ನನ್ನ ಸಹಮತ ಇದ್ದೇ ಇರುತ್ತೆ. ಗುಡ್ ನೈಟ್. ಗುಡ್ ನೈಟ್. ಹಾಯ್ ರಿಷಿ, ಒಂದು ಡೌಟ್ ಇತ್ತು, ಕೇಳೋಣ ಅಂತ ಬಂದೆ. ಓ ಮೈ ಗಾಡ್, ಹಿಕ್ಕಾಗ್ತಿದ್ಯಾ ರಿಷಿ? ನೀರು ತರಲಾ? ನೋ ವರೀಸ್, ಕಮಲಿ ಅವ್ರು ಹೋಗಿದ್ದಾರೆ. ಏನು ಡೌಟು? ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೇನ್ ದಿಸ್?
ಯಾಕಮ್ಮ ಇನ್ನೂ ಮಲಗಿಲ್ಲ? ಅದು ಅತ್ತೆಮ್ಮ ರಿಷಿ ಸರ್ಗೆ ಬಿಕ್ಕಳಿಕೆ ಬಂತು, ನೀರು ತಗೊಂಡೋಗುಮ ಅಂತ ಬಂದೆ. ಸರಿ ಅಮ್ಮ, ಬೇಗ ಮಲ್ಕೊಳ್ಳಿ. ಇದೆಲ್ಲ ಅರ್ಥ ಆಯ್ತಲ್ವಾ? Did you understood? Yeah, I got it. Rishi, actually, fourth question about symbolization, ಅದಾಗ್ತ ಆಗಲಿಲ್ಲ. ಆ್ಯಕ್ಚುಲಿ ರಿಷಿ, ನನಗೆ ಈ ಪೋರ್ಷನ್ ಅರ್ಥ ಆಗಲಿಲ್ಲ. ಅನಿಕಾ, ಜಸ್ಟ್ ಎ ಸೆಕೆಂಡ್, ನಾನು ಒಂಚೂರು ರೆಸ್ಟ್ ರೂಮ್ ಹೋಗಿ ಬರ್ತೀನಿ. ಈಗ ಕಮಲಿ ನೀರು ತಗೊಂಡು ಬರ್ತಾಳೆ, ಅವಳಿಗೆ ಹರ್ಟ್ ಆಗೋ ಥರ ಏನಾದರೂ ಮಾಡಬೇಕಲ್ಲ. ನೋ ರಿಷಿ, ನೀನು ಮಾಡ್ತಿರೋ ತಪ್ಪು. ಅಯ್ಯೋ ರಿಷಿ, ಕೈ ಬಿಡು ರಿಷಿ, ಏನ್ ಮಾಡ್ತಿದ್ಯಾ? ಅಯ್ಯೋ, ಇನ್ನೇನು ಕಮ್ಮಿ ಬಂದ್ಬಿಡ್ತಾಳೆ ರಿಷಿ, ಅವ್ನು ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಬಿಡು ರಿಷಿ, ಪ್ಲೀಸ್. ರಿಷಿ ಪ್ಲೀಸ್, ಅವಳಿಗೆ ಕೇಳಿಸುತ್ತೆ, ಬಿಟ್ಬಿಡು ರಿಷಿ, ಕಮಾನ್. ಅಲ್ಲ ರಿಷಿ, ಏನ್ ಮಾಡ್ತಿದ್ಯಾ? ನೀನು ಮತ್ತೆ ಕಮ್ಮಿ ಡಿವೋರ್ಸ್ ಆಗ್ತಿದ್ದೀರಾ ಅಂತ ನನ್ನ ಜೊತೆ ಛೀ. ನೋ ರಿಷಿ, ನೀನ್ ಮಾಡ್ತಿರೋ ತಪ್ಪು. ನೀನ್ ಈ ಥರ ಎಲ್ಲ ಮಾಡಿದ್ರೆ ನೀನ್ ಹೆಂಡತಿಗೆ ಮೋಸ ಮಾಡ್ದಂಗ ಆಗಲ್ವಾ? ಕಮಲಿ, ನೀನ್ ಯಾವಾಗ ಬಂದೆ? ಐಮ್ ಸಾರಿ ಕಮಲಿ. ಯಾಕೆ? ಯಾಕೂ ಅಲ್ಲ, ಐಮ್ ಜಸ್ಟ್ ಸಾರಿ ಅಷ್ಟೇ.